ಗೋಡಿಯನ್ನೊಡೆದು ಸಮಾನತೆಯ ಬೀಜವನ್ನು ಬಿತ್ತಿ ವಚನಾಮೃತ ಫಲವನ್ನು ಬೆಳೆದುಕೊಟ್ಟು ಹೋಗಿರುವಂತಹ ಅಪ್ಪ ಬಸವಣ್ಣ 770 ಅಮರಗಣಗಳ ದಿವ್ಯಚೇತನಕ್ಕೆ ವಂದಿಸಿ, ಕನ್ನಡದ ಪಾಲ್ಕಿ ಅದು ಭಾಲ್ಕಿ ಎನ್ನುವ ಮಾತನ್ನು ಜಗಜ್ಜಾಹೀರುಗೊಳಿಸಿರುವಂತಹ ಕನ್ನಡದ ಪಟ್ಟದ್ದೇವರು, ವಚನ ಋಷಿ, ಶತಾಯುಷಿ, ಮದ್ಗಣಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಪವಿತ್ರ ಗದ್ದುಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಎನ್ನ ಅಂತರಂಗದ ಅರಿವಿನ ಗುರು ಮಾತೃ ಹೃದಯಗಳ ಪರಮಪೂಜ್ಯರ ಪವಿತ್ರ ಪಾದಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು, ಕಂಗಳಲ್ಲಿ ತುಂಬಿಕೊಂಡು, ನಸಲಿಗೆ ಒತ್ತಿಕೊಂಡು, ಶಿರದ ಮೇಲೆ ಹೊತ್ತುಕೊಂಡು ಪೂಜ್ಯರ ಪವಿತ್ರ ಶ್ರೀಚರಣಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಹಾಗೆಯೇ ಕ್ರಿಯಾಶೀಲರು ಸದಾವಕಾಲ ಎನ್ನ ಮಾರ್ಗದರ್ಶಿಗಳಾಗಿರುವಂತಹ ಕಿರಿಯ ಅಪ್ಪಂಗಳವರ ಶ್ರೀಚರಣಕ್ಕೆರಗಿ, ಇಲ್ಲಿ ಆಸೀನರಾಗಿರುವಂತಹ ಎನ್ನ ಆತ್ಮೀಯ ಆಧ್ಯಾತ್ಮ ಸಹೋದರರಾಗಿರುವಂಥ ಶಿವಬಸವ ಸ್ವಾಮಿಗಳ ಶ್ರೀಚರಣಕ್ಕೆ ಶರಣೆಂದು, ಇಷ್ಟು ಹೊತ್ತುಗಳ ಕಾಲ ನಾದ ನಿನಾದ ಸುನಾದಗಳಿಂದ ಸಂಗೀತದ ಸುಧೆಯನ್ನು ಉಣಬಡಿಸಿದಂತಹ ಕಲಾವಿದರಿಗೆ, ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ಎಲ್ಲ ಶ್ರೀಮಠದ ಕಾರ್ಯಕರ್ತರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಶರಣ ತಂದೆ ತಾಯಂದಿರೇ, ತಾವೆಲ್ಲರೂ ಬಸವ ನೀಲಾಂಬಿಕೆಯರ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಅಂತರಂಗದಲ್ಲಿ ಹೊಳೆಯುವ ಬಸವ ಪ್ರಭೆಗೆ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ವಚನ ದರ್ಶನ ಪ್ರವಚನದ 3ನೆಯ ದಿವಸದಲ್ಲಿ ಇವತ್ತು ನಾವಿದ್ದೀವಿ. ಬಹಳ ಚೆನ್ನಾಗಿ ಸಾಗಿ ಬರ್ತಾ ಇದೆ ವಚನ ದರ್ಶನ ಪ್ರವಚನ. ನಾವೆಲ್ಲರೂ ಇಲ್ಲಿ ಸೇರಿರುವುದು ಬಸವಣ್ಣ ಎನ್ನುವಂತಹ ಹೆಸರಿನ ಅಡಿಯಲ್ಲಿ. ಬಸವಣ್ಣನ ಹೆಸರಿನ ಅಪ್ಪ ಬಸವಣ್ಣನವರ ಹೆಸರಿಗೇ ಅಷ್ಟು ತಾಕತ್ತದ. ಬಸವಣ್ಣ ಅನ್ನುವ ಹೆಸರಿನ ಆ ನಾಮವನ್ನು ಜಪಿಸಬೇಕು, ಬಸವಣ್ಣನವರ ಸಾನ್ನಿಧ್ಯವನ್ನು ಪಡಿಬೇಕು, ಬಸವಣ್ಣನವರನ್ನು ಈ ಕಣ್ಗಳಿಗೆ ದರ್ಶನ ಮಾಡಿಸಬೇಕು, ಬಸವಣ್ಣನವರನ್ನು ಈ ಕೈಗಳು ಸ್ಪರ್ಶ ಮಾಡಬೇಕು. ಇದೆಲ್ಲವನ್ನು ಮಾಡಬೇಕಂಥೇಳಿ ಬಸವಣ್ಣನವರ ದರ್ಶನಕ್ಕಾಗಿ ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಜನ ಜಂಗಮರು, ಗಣಗಳು, 770 ಅಮರಗಣಗಳು ಎಲ್ಲರೂ ಕೂಡಿದ್ದರು. ಕಲ್ಯಾಣ ಕೈಲಾಸವಾಗಿತ್ತು. ಇದಕ್ಕೆ ಕಾರಣ ವಚನಗಳ ಪ್ರಚಾರ. ಮತ್ತು ವಚನಗಳೊಳಗೆ ಏನದ? ವಚನದಲ್ಲಿ ಬದುಕಿಗೆ ಏನೇನು ಎಲ್ಲ ಬೇಕು ಸಾರಸತ್ವಗಳೆಲ್ಲವೂ ಅಡಗ್ಯಾವ. ಮತ್ತು ಶರಣರು ವಚನಗಳನ್ನು ಹೇಗೆ ಬರೆದರು? ಶರಣರು ಬರಿಬೇಕೇ ಅಂತ ಕೂತ್ಕೊಂಡ್ರ? ಈಗಿನೆಲ್ಲ ಕವಿಪುಂಗವರು, ಪಂಡಿತರು, ವಿದ್ವಾಂಸರು, ಲೇಖಕರು, ಸಾಹಿತಿಗಳು ಎಲ್ಲರೂ ಬರಿಬೇಕಂತಾನೇ ಕೂತ್ಕೊಳ್ತಾರೆ. ಏನೋ ಒಂದು ಕಾವ್ಯವನ್ನು ಸೃಷ್ಟಿ ಮಾಡಬೇಕು, ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕಂತಾನೆ ಕೂತ್ಕೊಳ್ತಾರೆ. ಆದರೆ ಶರಣರು ಹಾಗೆ ಮಾಡಿರಲಿಲ್ಲ. ತಮ್ಮ ನಿತ್ಯ ಬದುಕಿನಲ್ಲಿ ಅವರು ಮಾತನಾಡುವ ಮಾತುಗಳೇ ವಚನಗಳಾಗಿದ್ದವು. ಯಾವುದೇ ಪ್ರಾಸದ ಹಂಗಿಲ್ಲ, ಯಾವುದೇ ವ್ಯಾಕರಣದ ಹಂಗಿಲ್ಲ, ಯಾವುದೇ ಅಲಂಕಾರದ ಹಂಗಿಲ್ಲ, ಯಾವುದೇ ಮತ್ತೊಂದು ಸಂಧಿ ಸಮಾಸ ಈ ಅಲಂಕಾರ ವ್ಯಾಕರಣದ ಹಂಗಿಲ್ಲದೆ ತಮ್ಮ ನಿತ್ಯ ಜೀವನದಲ್ಲಿ ಅವರೇನೇನು ಮಾತನಾಡ್ತಾ ಇದ್ದರು ಆ ಮಾತುಗಳೇ, ಅವರ ಹೃದಯದಿಂದ ಬಂದಂತಹ ಮಾತುಗಳೇ ವಚನಗಳಾಗಿದ್ದವು. ಅಂತಹ ಅವರ ಮಾತುಗಳನ್ನು ಅವರ ವಚನಗಳನ್ನು ಇವತ್ತು ನಾವು ಓದಿದ್ರೆ ಕೇಳಿದ್ರೆ ಸಾಕ್ಷಾತ್ ಅದು ಶರಣರ ಜೊತೆಗೇ ಮಾತನಾಡಿದಂಗೆ ಆಗ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಶರಣರು ನಮಗೆ ಬಹಳ ಅದ್ಭುತವಾಗಿ ಮಾತನಾಡೋದನ್ನು ಕಲಿಸಿದರು. ಬಸವಣ್ಣವರು ಬರೋಕ್ಕಿಂತ ಮುಂಚೆ ಮಾತುಗಳೆಲ್ಲರಿಗೂ ಬರ್ತಿತ್ತು. ಮಾತು ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಬಸವಣ್ಣನವರು ನಮಗೆ ಮಾತನಾಡ್ಲಿಕ್ಕೆ ಕಲಿಸಿದರು, ಬಸವಣ್ಣವರು ನಮಗೆ ಉಣ್ಲಿಕ್ಕೆ ಕಲಿಸಿದರು, ಬಸವಣ್ಣವರು ನಮಗೆ ಉಡ್ಲಿಕ್ಕೆ ಕಲಿಸಿದರು. ಹಾಗಾದರೆ ಬಸವಣ್ಣವ್ರು ಬರೋಕ್ಕಿಂತ ಮುಂಚೆ ಪೂರ್ವದಲ್ಲಿ ಯಾರು ಮಾತನಾಡ್ತಿರ್ಲಿಲ್ಲೇನು? ಯಾರು ಉಣ್ತಿರ್ಲಿಲ್ಲೇನು? ಯಾರು ಉಡ್ತಿರ್ಲಿಲ್ಲೇನು? ಎಲ್ಲ ಮಾಡ್ತಾಯಿದ್ರು, ಸರಿಯಾದ ಮಾರ್ಗದಲ್ಲಿ ಮಾಡ್ತಾ ಇರಲಿಲ್ಲ. ಯಾವ ಮಾರ್ಗದಲ್ಲಿ ಮಾಡಬೇಕಾಗಿತ್ತು ಆ ಮಾರ್ಗದಲ್ಲಿ ಮಾಡ್ತಾ ಇರಲಿಲ್ಲ. ಶರಣರು ಮಾತುಗಳಿಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ.
ಅಲ್ಲಮರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳಾ ಮರುಳೆ ಅಂಥೇಳಿ. ಮೊದಲನೇ ಸಾಲನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ನಾವು. ಮಾತೆಂಬುದು ಜ್ಯೋತಿರ್ಲಿಂಗ. ಜ್ಯೋತಿ ಅಂದ್ರೇನು, ಲಿಂಗ ಅಂದ್ರೇನು? ಮಾತಿಗೆ ಜ್ಯೋತಿ ಅಂತ ಕರೆದ್ರು, ಮಾತಿಗೆ ಲಿಂಗ ಅಂತ ಕರೆದ್ರು. ಜ್ಯೋತಿ ಅಂತಂದ್ರೇನು, ಲಿಂಗ ಅಂತಂದ್ರೇನು? ಲಿಂಗ ಅಂತಂದ್ರೆ ಪ್ರಾತ್ಪರ ಪರವಸ್ತು. ಜ್ಯೋತಿ ಅಂದ್ರೆ
ನುಡಿದರೆ ಹೊಟ್ಟೆ ಒಡೆದು ಹೋಗುವುದೇ. ಅವರು ಕೇಳಿದ್ದಕ್ಕೆ ಏನಾದರೂ ಬಹಳ ಚಂದ ಮಾತನಾಡ್ಕೋತ ಉತ್ತರ ಕೊಟ್ರ ನಿಮ್ಮ ಶಿರ ತಲೆ ಮತ್ತು ಹೊಟ್ಟೆ ಒಡೆದು ಹೋಗ್ತದೇನು, ಎಲ್ಲ ಇದ್ದಂಗೆ ಇರ್ತದಲ್ಲ ಅಂತ ಬಸವಣ್ಣನವರ ಪ್ರಶ್ನೆ. ಆ ಪ್ರಶ್ನೆ ಒಳಗಡೆ ನಾವು ಹೇಗೆ ಇರಬೇಕು ಅನ್ನುವಂಥದ್ದರ ಗೂಢಾರ್ಥವನ್ನು ಅವರು ಇಟ್ಟಾರೆ ಇದರೊಳಗೆ. ಹೌದಲ್ಲ? ಬಸವಣ್ಣನವರ ಮಾತುಗಳು ಹೇಗಿದ್ದವು ಅಂತ ನಿಮಗೆ ನೆನಪಿರಲಿ. ಬಸವಣ್ಣನವರು ಇಷ್ಟೆಲ್ಲ ಕ್ರಾಂತಿಯನ್ನು ಮಾಡಲಿಕ್ಕೆ, ಇಷ್ಟೆಲ್ಲ ಸಮಾಜ ಸುಧಾರಣೆಯನ್ನು ಮಾಡಲಿಕ್ಕೆ ಬಸವಣ್ಣನವರು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರಲ್ಲ, ಆ ಕಾರ್ಯಗಳೆಲ್ಲ ಸಾಧ್ಯ ಆಗಿದ್ದು ಅವರ ಮಾತುಗಳಿಂದ, ಅವರ ಬಾಯಿಯಿಂದ ಅದ್ಭುತವಾಗಿರುವಂತಹ ಮಾತುಗಳು ಹೊರಬಂದಿದ್ದಕ್ಕೆ. ಉದಾಹರಣೆಗೆ ನೋಡಿ, ಮೌಳಿಗೆ ಮಾರಯ್ಯನವರ ರಾಜ್ಯ ಕಾಶ್ಮೀರದಿಂದ ಬಸವಣ್ಣನವರು 6,000 ಜಂಗಮರನ್ನು ಕರ್ಕೊಂಡು ಕಲ್ಯಾಣಕ್ಕೆ ಬಂದಿರ್ತಾರೆ. ಮಹಾನ್ ಶಿವಭಕ್ತನಾಗಿರುವಂತಹ ಮಹಾದೇವ ಭೂಪಾಲ ಮೌಳಿಗೆ ಮಾರಯ್ಯನವರು ಅವರ ರಾಜ್ಯದಲ್ಲಿ ಜಂಗಮರಿಲ್ಲ, ಮತ್ತು ಯಾರು ಕರ್ಕೊಂಡು ಹೋಗ್ಯಾರಂತ ಗೊತ್ತಾದಾಗ, ಇಲ್ಲ ಬಸವಣ್ಣವ್ರು ಕರ್ಕೊಂಡು ಹೋಗ್ಯಾರಂತಂದಾಗ ಚಂಡಾಲ ಚಿಕ್ಕಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಡ್ತಾರೆ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ. ಬಸವಣ್ಣನವರು ಕೊಂದು ಬಾ ಅಂತ ಹೇಳಿ ಆತ ಬಂದು ಮಹಾಮನೆ ಒಳಗಡೆ ಹೆಂಗಿತ್ತು ಅಂತಂದ್ರೆ, ಕೊಳ್ಳಾಗ ಲಿಂಗ ರುದ್ರಾಕ್ಷಿ ಇರಬೇಕು, ಹನಿ ಮೇಲೆ 3 ಬಳ್ಳು ವಿಭೂತಿ ಇರಬೇಕು, ಅಂದಾಗ ಮಾತ್ರ ಪ್ರವೇಶ. ಅಷ್ಟು ಕೊಳ್ಳಾಗ ಲಿಂಗ ರುದ್ರಾಕ್ಷಿ ಇದ್ದವರಿಗೆ, ಹನಿ ಮೇಲೆ 3 ಬಳ್ಳು ವಿಭೂತಿ ಇದ್ದವರಿಗೆ ನೀನು ಯಾವ ಜಾತಿಯವ, ನೀ ಎಲ್ಲಿಂದ ಬಂದಿ, ನಿನ್ನ ಜನಾಂಗ ಯಾವುದು, ನಿನ್ನ ಕುಲ ಯಾವುದು, ನೀ ಎಲ್ಲಿ ಹುಟ್ಟಿ, ನೀನು ಗಂಡು ಹೆಣ್ಣು ಏನು ಕೇಳ್ತಿರ್ಲಿಲ್ಲ, ಸೀದಾ ಮಹಾಮನೆ ಒಳಗಡೆ ಪ್ರವೇಶ. ಎಂಥ ಅದ್ಭುತ ವ್ಯವಸ್ಥೆ ಇತ್ತು ನೋಡ್ರಿ ಅದು. ಅವ ಅಂದ್ಕೊಂಡಿದ್ದ ಬಸವಣ್ಣ ಏನು ಕೇಳೋದಿಲ್ಲ, ಬಹಳ ಮರುಳದಾರ, ಅವರು ಬೋಳೆ ಅದಾರ, ಅವ್ರಿಗೆ ಗೊತ್ತಾಗೋದಿಲ್ಲ, ಭಾಳ ಜಂಗಮ ಅಂದರೆ ಭಾಳ ಪ್ರೀತಿ. ಬಸವಣ್ಣವ್ರಿಗೆ ಏನು ಗೊತ್ತಾಗೋದಿಲ್ಲ, ಯಾರು ಬಂದ್ರೂ ಲಿಂಗ ಕಟ್ಕೊಂಡಿರೋರು ಒಳಗೆ ಬಿಟ್ಬಿಡ್ತಾರೆ, ರುದ್ರಾಕ್ಷಿ ಹಾಕ್ಕೊಂಡ್ರೆ ಒಳಗೆ ಬಿಟ್ಬಿಡ್ತಾರೆ, ವಿಭೂತಿ ಹಚ್ಕೊಂಡ್ರೆ ಒಳಗೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡು ಆತ ಬದನೆಕಾಯಿಯನ್ನು ಲಿಂಗವಾಗಿ ಕಟ್ಕೊಂಡ, ಗೋಡಾಗಿನ ಸುಣ್ಣ ತಗೊಂಡು ಹಣಿಗೆ ಬೆಳ್ಕೊಂಡ, ಸೀದಾ ಮಹಾಮನೊಳಗೆ ಪ್ರವೇಶ ಆದ. ಬಸವಣ್ಣನವರೇನೋ ಅಲ್ಲಿ ಕೂತಿದ್ರು, ಆದರೆ ಅಲ್ಲಿ ಎಲ್ಲವನ್ನ ಕಾಯಲಿಕ್ಕಿದ್ದಂಥವ್ರು ಮಡಿವಾಳ ಮಾಚಿದೇವರು, ಹಡಪದ ಅಪ್ಪಣ್ಣನವರು, ಅಂಬಿಗರ ಚೋಡಂಗರಂತ ಘನಾಚಾರಿಗಳು. ಅವ್ರು ಹೇಳ್ತಾರೆ, ಪ್ರಸಾದ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲಿಂಗವನ್ನು ತೆಗಿರಿ, ಬಸವಣ್ಣನವರು ಬಂದು ನಿಮ್ಮ ಲಿಂಗದ ಮೇಲೆ ಹೂವು ಏರಿಸ್ತಾರ, ಪತ್ರೆ ಏರಿಸ್ತಾರ, ಲಿಂಗ ಪೂಜೆ ಮಾಡಿದ ಮೇಲೆ ಪ್ರಸಾದ ಮಾಡುವಿರಂತೆ ಅಂತ ಹೇಳಿಬಿಟ್ರು ಅವರು. ಇವರಿಗೆ ಘಾತ ಆಯಿತು. ಅಯ್ಯೋಯಪ್ಪ, ನಾವು ಕಟ್ಕೊಂಡಿವಿ ಬದನೆಕಾಯಿ, ಇದನ್ನು ಲಿಂಗ ಹೊರಗೆ ತೆಗೆದ್ರೆ ನಮಗೆ ಮಾಚಯ್ಯ ಅವನ ಕತ್ತಿ ತೊಗೊಂಡು ಬಂದು ಬಿಚ್ಚು ಕತ್ತಿ ಅಂತ ತೊಗೊಂಡು ಕುತ್ತಿಗೆ ಇಡ್ತಾನೆ, ಹೆಂಗೆ ಮಾಡೋದು ಅಂತ ಚಿಂತೆ ಆಯ್ತು ಅವರಿಗೆ, ಚಂಡಾಳ ಚಿಕ್ಕಣ್ಣನಿಗೆ. ಅವಾಗ ಬಸವಣ್ಣವರು ಪತ್ರಿ ಇಟ್ಕೋತ ಬರ್ತಾರೆ. ಇಟ್ಕೋತ ಬಂದಾಗ ಚಿಕ್ಕಣ್ಣ ಅವ್ರನ್ನ ನೋಡಿದ ತಕ್ಷಣ ಆ ಬಸವಣ್ಣನವರ ಕಣ್ಣುಗಳು ಇದ್ದಂಥ ಪ್ರಕಾಶವನ್ನು, ಬೆಳಕನ್ನು, ಜ್ಯೋತಿಯನ್ನು, ಚೇತನವನ್ನು ನೋಡಿದ ತಕ್ಷಣ ಬದಲಾಗಿಬಿಡ್ತಾನೆ. ಸತ್ಯವನ್ನು ಸಾಷ್ಟಾಂಗ ಹಾಕಿ ಸತ್ಯವನ್ನು ಒಪ್ಕೊಳ್ತಾನೆ. ಬಸವಣ್ಣನವರೇ, ನಾನು ನಿಮ್ಮನ್ನ ಕೊಲ್ಲಿಕ್ಕಂತ ಬಂದವ, ನಾನು ನಿಮ್ಮನ್ನು ಇಲ್ಲಿ ಪೂಜೆ ಮಾಡ್ಲಿಕ್ಕಂತ ಬಂದವನಲ್ಲ, ನಾನು ಯಾವ ಶರಣನೂ ಅಲ್ಲ, ಜಂಗಮನೂ ಅಲ್ಲ, ನಿಮ್ಮನ್ನು ಕೊಲ್ಲಿಕ್ಕಂತ ಬಂದವ. ಆದರೆ ಇದನ್ನೆಲ್ಲ ನೋಡಿ, ನಿಮ್ಮನ್ನು ನೋಡಿ ನಾನು ಮನ ಪರಿವರ್ತನೆ ಆಗದ, ನನ್ನನ್ನು ಕ್ಷಮಾ ಮಾಡ್ರಿ ಅಂತ ಸಾಷ್ಟಾಂಗ ನಮಸ್ಕಾರಕ್ಕೆ ಕೇಳ್ಕೊಳ್ತಾನೆ. ಬಸವಣ್ಣನವರ ಮುಖವನ್ನು ದರ್ಶನ ಮಾಡಿದ್ದಕ್ಕೇನೆ ಇಷ್ಟು ಬದಲಾವಣೆ. ಇನ್ನು ಜನ ಸುತ್ತಮುತ್ತಿರೋರೆಲ್ಲ ಭಯಕತ್ತಾರ, ಈತ ಲಿಂಗವನ್ನು ಬದನೆಕಾಯನ್ನು ಲಿಂಗವನ್ನಾಗಿ ಕಟ್ಕೊಂಡು ಬಂದಾನ, ಈತನಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳಿ. ಆದರೆ ಬಸವಣ್ಣ ಅವತ್ತೇನಾದರೂ ಶಿಕ್ಷೆ ಕೊಟ್ಟಿದ್ದಿದ್ರೆ ಚಂಡಾಳ ಚಿಕ್ಕನ್ನ ನಿಜಲಿಂಗ ಚಿಕ್ಕಣ್ಣನಾಗಿ ಬದಲಾಗ್ತಿರ್ಲಿಲ್ಲ. ಬದಲಾಗಿ ಅವತ್ತು ಬಸವಣ್ಣ ಶಿಕ್ಷೆಯನ್ನು ಕೊಡದೆ ಜೋರು ಮಾತನಾಡದೆ, ಸಿಟ್ಟು ಮಾಡ್ಕೊಂಡು ಮಾತನಾಡದೆ, ಬಸವಣ್ಣವ್ರು ಎಷ್ಟು ಅದ್ಭುತವಾಗಿರುವಂಥ ಒಂದು ಮಾತನ್ನು ಹೇಳ್ತಾರೆ. ನಾವು ಕಲಿಬೇಕು ಮಾತುಗಳು ಹೆಂಗಿರಬೇಕು ಅಂತ ಬಸವಣ್ಣವರಿಂದ. ಎಲ್ಲರೂ ಲಿಂಗವನ್ನೇ ಕಲ್ಲು ಅಂತ ಅನ್ಕೊಂಡಾರ, ಲಿಂಗವನ್ನೇ ಕಲ್ಲು ಅಂತ ಭಾವಿಸ್ಕೊಂಡಾರ, ಅದರ ಮೇಲೆ ನಿಷ್ಠ ಇಲ್ಲ, ಭಕ್ತಿ ಇಲ್ಲ. ಆದರೆ ಇವರೆಂಥ ಮಹಾಶರಣರು, ಅವರಿಗೆ ಲಿಂಗ ಸಿಕ್ಕಿಲ್ಲ, ಬದನೆಕಾಯಿಯನ್ನೇ ಲಿಂಗವನ್ನಾಗಿ ಮಾಡ್ಕೊಂಡು ಹಾಕ್ಕೊಂಡು ಬಂದಾರ, ಇವರೆಂಥ ಲಿಂಗದ ಮೇಲೆ ನಿಷ್ಠೆ ಅದ ಇವರಿಗೆ, ಇವರು ಮಹಾಶರಣರು ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ಇದು ಸಮಾಜವನ್ನು ಬದಲಾವಣೆ ಮಾಡುವಂಥ ರೀತಿ. ನಾವಿವತ್ತೇನು ಮಾಡ್ತೀವಿ ರೀ, ಸ್ವಾಮಿಗಳಾಗಿರುವಂಥವ್ರು, ಸಾಹಿತಿಗಳಾಗಿರುವಂಥವ್ರು, ಬರೀ ಎಲ್ಲರಿಗೂ ಬೇಕೋತ್ ಹೋಗೋದು ಒಂದೇ ಕೆಲಸದ ನಮ್ದು. ನೀವು ಆ ದೇವ್ರ ಪೂಜೆ ಮಾಡಬೇಡ್ರಿ, ಈ ದೇವ್ರ ಪೂಜೆ ಮಾಡಬೇಡ್ರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ, ಬರೀ ಬೈಯೋದ ಬಂದ್ಬಿಟ್ಟದ. ಬಸವತತ್ವ ಅಂತಂದ್ರೆ ಬರೀ ಬೈಯವ್ರ ಅಂತ ಹೇಳ್ಬಿಡ್ತಾರೆ ಈಗ. ಆದರೆ ಬಸವಣ್ಣ ಯಾರನ್ನು ಬೈದವರಲ್ಲ. ಬಸವಣ್ಣ ಸಮಾಜವನ್ನು ಬದಲು ಮಾಡಿದಂತಹ ಪರಿನೇ ಬೇರೆ, ನಾವು ಹೋಗ್ತಾ ಇರುವಂಥ ಮಾರ್ಗವೇ ಬೇರೆ, ಬಸವಣ್ಣ ಹೋದಂಥ ಮಾರ್ಗವೇ ಬೇರೆ. ಯಾವತ್ತು ಬಸವಣ್ಣ ಯಾರನ್ನು ದ್ವೇಷ ಮಾಡ್ಕೊಂಡು ಹೋದವರಲ್ಲ,
ಬದಲಾಗಿ ಪ್ರೀತಿಯನ್ನು ಮಾಡಿ ಎಲ್ಲರನ್ನ ಗೆದ್ದಂಥವರು. ಅಷ್ಟೇ ಅಲ್ಲ, ಯಾವಾಗ ಚಂಡಾಳ ಚಿಕ್ಕಣ್ಣ ಬಸವಣ್ಣನವರ ಒಂದು ಮಾತಿನಿಂದ ನಿಜಲಿಂಗ ಚಿಕ್ಕಣ್ಣಾಗಿ ಬದಲಾಗಿಬಿಟ್ರು, ಈ ಕೆಲಸ ಇವರ ಕೈಯಿಂದ ಆಗೋಲ್ಲ ಅಂತ ಹೇಳಿ ಒಂದು ದೊಡ್ಡ ಸೈನ್ಯದ ತುಕಡಿಯನ್ನೇ ಕಳಿಸಿಕೊಡ್ತಾರೆ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ. ಆ ಸೈನ್ಯದ ತುಕಡಿಗಳು ಬಂದು ಕಲ್ಯಾಣದ ಹೊರಭಾಗದಲ್ಲಿ ಹೊರವಲಯದಲ್ಲಿ ಬಿಡಾರ ಬಿಟ್ಟಿರ್ತಾವ. ಬಿಡಾರವನ್ನು ಹಾಕಿ ಅಲ್ಲಿ ರಾತ್ರಿ ವಸತಿ ಮಾಡ್ತಿರ್ತಾರೆ. ಬಸವಣ್ಣ ವಿಚಾರ ಮಾಡ್ತಾರೆ, ಅವರು ಹೋಗ್ತಾರಲ್ಲಿ ಬಸವಣ್ಣ ಹಣ್ಣು ಹಂಪಲುಗಳನ್ನು, ಮಜ್ಜಿಗೆ, ಹಾಲುಗಳನ್ನು ಎಲ್ಲವನ್ನ ತಗೊಂಡು ಹೋಗಿ, ಉಪಹಾರಗಳನ್ನು ತಗೊಂಡು ಹೋಗಿ, ನೀವು ನನ್ನ ಮೇಲೆ ಯುದ್ಧ ಮಾಡ್ಬೇಕಂತ ಹೇಳಿ ಬಹಳ ದೂರದಿಂದ ಬಂದಿರಿ, ಭಾಳ ಕಾಶ್ಮೀರ ಅಂದ್ರೆ ಭಾರತದ ತುದಿಯಿಂದ ಕೊನೆವರೆಗೂ ಬಂದಿರಿ, ನೀವು ಭಾಳ ದನದಿರಿ, ಆಯಾಸ ಆಗ್ಯದ, ಈ ತಗೋರಿ ಹಣ್ಣನ್ನು ತಗೊಳ್ರಿ, ಪ್ರಸಾದ ಮಾಡ್ರಿ, ವಿಶ್ರಾಂತಿ ಮಾಡ್ರಿ ಅಂತ ಹೇಳಿ ಆ ಹಣ್ಣುಗಳನ್ನು ಅವರಿಗೆ ಕೊಟ್ಟು ಭಕ್ತಿಯಿಂದ ಬಸವಣ್ಣನೇ ಕೈ ಮುಗಿದು ಅವರಿಗೆ ಆ ಹಣ್ಣುಗಳನ್ನು ಕೊಟ್ಟು, ಹಂಪಲುಗಳನ್ನು ಕೊಟ್ಟು, ನೀರುಗಳನ್ನು ಕೊಟ್ಟಾಗ ಆ ಇಡೀ ಒಂದು ದೊಡ್ಡ ಸೈನ್ಯದ ತುಕಡಿನೇ ಬದಲಾಗಿಬಿಟ್ಟಿರ್ತದೆ ಬಸವಣ್ಣನವರ ಒಂದು ಮಾತಿನಿಂದ. ಸಾಧ್ಯ ಇಲ್ಲೇನಿದು. ಬಸವಣ್ಣ ಹೇಗೆ ಬದಲಾವಣೆ ಮಾಡಿದ್ರು ಸಮಾಜವನ್ನು. ಯಾವಾಗ ಅವರ ಮನೆಗೆ ಬಸವಣ್ಣನವರ ಮನೆಗೆ ಕಳ್ಳ ಕಣ್ಣ ಹಾಕಬೇಕಂತ ಬರ್ತಾನ, ಮನಸ್ಸು ಮಾಡಿದ್ರೆ ಬಸವಣ್ಣ ಅವನನ್ನು ಸೆರೆಮನೆಗೆ ಹಾಕಿಸ್ಬಿಡ್ಬೋದಾಗಿತ್ತು, ಪ್ರಧಾನಮಂತ್ರಿ ಏನು ಬೆಕ್ಕು ಮಾಡ್ಬೋದಾಗಿತ್ತು. ಆದರೆ ಬಸವಣ್ಣ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಸಾಕ್ಷಾತ್ ಕೂಡಲ ಸಂಗಮ ದೇವನೆಂದೇ ತಿಳಿ ಅಂತ ಹೇಳ್ತಾರೆ. ಇದು ಸಮಾಜವನ್ನು ಬದಲು ಮಾಡೋ ಪರಿ, ಇದು ಸಮಾಜವನ್ನು ಬದಲು ಮಾಡೋ ರೀತಿ, ಇದು ಬದಲಾವಣೆಯನ್ನು ತರುವ ರೀತಿ. ಅದನ್ನು ಬಸವಣ್ಣ ಬಹಳ ಅದ್ಭುತವಾಗಿ ಮಾಡಿದ್ರು. ಬಸವಣ್ಣನವರು ಎಲ್ಲ ಸಮಾಜಕ್ಕೆ ಕ್ರಾಂತಿಯನ್ನು ಮಾಡಿದ್ರು, ಭಕ್ತಿ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಅದು ಸಾಧ್ಯ ಆಗಿದ್ದು ಅವರ ಮಾತುಗಳಿಂದ. ಬಹುಶಃ ಮತ್ತು ಬಸವಣ್ಣವರ ಬಾಯಾಗ ಏನಾದರೂ ಈ ಘೋರ ಮಾತುಗಳು ಬಂದಿದ್ರೆ, ಬಸವಣ್ಣನವರು ಆ ರೀತಿ ಮಾತನಾಡದೇ ಇದ್ದಿದ್ರೆ ಶರಣರು ಬದಲಾಗ್ತಿರ್ಲಿಲ್ಲ. ಚಂಡಾಳ ಚಿಕ್ಕನ್ನ ನಿಜಲಿಂಗ ಚಿಕ್ಕನಾಗಿ ಬದಲಾಗ್ತಿರ್ಲಿಲ್ಲ, ಒಬ್ಬ ಕಳ್ಳ ಶರಣನಾಗಿ ಬದಲಾಗ್ತಿರ್ಲಿಲ್ಲ, ಒಬ್ಬ ರಾಜ ಶರಣನಾಗಿ ಬದಲಾಗ್ತಿರ್ಲಿಲ್ಲ. ಬಸವಣ್ಣನವರ ಈ ಮಾತುಗಳಿಂದ ಪ್ರಭಾವಿತನಾಗಿ ತನ್ನ ರಾಜ್ಯವನ್ನು ಅರಸೊತ್ತಿಗೆಯನ್ನು ತೊರೆದು ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದು ಕಿರೀಟವನ್ನು ತೆಗೆದು ತಲೆ ಮೇಲೆ ಕಟ್ಟಿಗೆಯ ಹೊರೆಯನ್ನು ಹೊತ್ತುಕೊಂಡು, ವಜ್ರ ಖಚಿತವಾಗಿರುವಂತಹ ಕಿರೀಟವನ್ನು ತೆಗೆದು ತಲೆ ಮೇಲೆ ಕಟ್ಟಿಗೆ ಹೊರೆಯನ್ನು ಹೊತ್ತು, ಬಂಗಾರದ ಪಾದುಕೆಗಳನ್ನು ತೆಗೆದು ಸಾದಾ ಚಮ್ಮಾವಗಿಗಳನ್ನು ಹಾಕ್ಕೊಂಡು, ಬಂಗಾರದ ನೂಲಿನಿಂದ ಮಾಡಿರುವಂಥ ವಸ್ತ್ರವನ್ನು ತೆಗೆದು, ಬಟ್ಟೆಯನ್ನು ತೆಗೆದು ಸಾದಾ ಖಾದಿ ಬಟ್ಟೆಯನ್ನು ಹಾಕ್ಕೊಂಡು ಶರಣ ಜೀವನವನ್ನು ಮೋಳಿಗೆ ಮಾರನವರು ಮಾಡ್ತಿರಲಿಲ್ಲ. ಮಾಡಿದ್ರು ಅದಕ್ಕೆ ಕಾರಣ ಬಸವಣ್ಣನವರ ಒಂದು ಮಾತು ಬದಲು ಮಾಡಿಬಿಟ್ಟಿತ್ತು. ಬುದ್ಧನ ಒಂದು ಮಾತು ಅಂಗುಲಿ ಮಾಲನನ್ನೇ ಬದಲು ಮಾಡಿಬಿಟ್ಟಿತ್ತು. ಬುದ್ಧ ಏನಾದರೂ ಮತ್ತೆ ಅಂಗುಲಿ ಮಾಲನಿಗೆ ಘೋರವಾಗಿ ಮಾತನಾಡಿದರೆ ಅಂಗುಲಿ ಮಾಲ ಬದಲಾಗ್ತಿರಲಿಲ್ಲ, ಬದಲಾಗಿ ಮತ್ತಷ್ಟು ಜನರ ಹತ್ಯೆ ಮಾಡ್ತಾ ಇದ್ದ. ಹಾಗಾಗಿ ಈ ಒಂದು ಮಾತುಗಳು ಜಗತ್ತನ್ನೇ ಬದಲಾಯಿಸ್ತವೆ. ನಮ್ಮ ಪ್ರತಿಯೊಂದು ಮಾತುಗಳು ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಮಾತುಗಳಲ್ಲಿ ಅದ. ಮಹಾಭಾರತ ಕಾಲದಿಂದ ಹಿಡ್ಕೊಂಡು ಎಲ್ಲರೂ ಕೆಟ್ಟು ಬಿಟ್ರು, ಕೆಟ್ಟದನ್ನ ಮಾತಾಡಿ ಕೆಟ್ಟು ಬಿಟ್ರು. ದುರ್ಯೋಧನ ಮಯಸಭೆಯನ್ನು ನೋಡ್ಲಿಕ್ಕೆ ಹೋದಾಗ ಅವನಿಗೆ ಆ ಕಲ್ಲು, ಆ ಪರ್ಸಿಗಲ್ಲಿನ ಇರ್ತಿತ್ತಲ್ಲ, ಆ ಕಲ್ಲನ್ನು ಹೇಗೆ ತಯಾರು ಮಾಡಿದ್ರು ಮಯಸಭೆಯಲ್ಲಿ, ಇಂದ್ರಪ್ರಸ್ಥದ ಮಯಸಭೆಯಲ್ಲಿ ಅಂತಂದ್ರೆ ಅದು ನೀರು ಹರಿಯೋ ಥರ ಕಾಣ್ತಿತ್ತು. ಅದು ನೀರು ಹರಿತಿರ್ಲಿಲ್ಲ, ಕಲ್ಲಿತ್ತು. ಅವ ತಿಳ್ಕೊಂಡ ಅದ್ರ ಒಳಗಡೆ ನೀರದ, ನನ್ನ ದೋತ್ರ ತೊಳಿತದ ಅಂತ ಅಂದ್ಕೊಂಡು ಆ ದೋತ್ರವನ್ನು ಎತ್ತಿ ಅದರೊಳಗೆ ಕಾಲಿಟ್ಟ, ಅದು ಕಲ್ಲಾಗಿತ್ತು, ನೀರು ಹರಿತಿರ್ಲಿಲ್ಲ. ಆಶ್ಚರ್ಯ ಆಯಿತು ಅವನಿಗೆ. ಮತ್ತೆ ಮುಂದೆ ಹೋಗಿ ಅದು ಹಿಂದೇನೋ ಅವನಿಗೆ ಆಗಿತ್ತಲ್ಲ, ಅದು ನೀರಿರಲಿಲ್ಲ, ಕಲ್ಲಿತ್ತು ಅಂದ್ಕೊಂಡು ಅಲ್ಲಿ ಕಾಲಿಟ್ಟ, ಅದರಲ್ಲಿ ನೀರಿತ್ತು, ಕಲ್ಲಿರಲಿಲ್ಲ. ಅವನ ನೀರೊಳಗೆ, ಆ ಮಡಿನೊಳಗಡೆ ಕೊಳೊಳಗಡೆ ಬಿದ್ದುಬಿಟ್ಟ. ಬಿದ್ದದ್ದನ್ನು ನೋಡಿ ದ್ರೌಪದಿ ಗಹಿಸಿ ನಕ್ಕಳು, ಒಂದು ಮಾತು ಹೇಳಿದ್ಲು, ಅಂಧಸ್ಯ ಪುತ್ರ ಅಂಧ ಭವತಿ ಅಂದಳು. ಕೆಟ್ಟಬಿಟ್ಲು ದ್ರೌಪದಿ, ಕೆಟ್ಟ ಮಾತನಾಡಿ ಕೆಟ್ಟಬಿಡ್ತು. ಆ ಒಂದು ಮಾತಿನಿಂದ ಎಷ್ಟೇ ಆಗಲಿ ಪುರುಷ ಅಹಂಕಾರ, ಮಹಾರಾಜ ಚಕ್ರವರ್ತಿ, ದೇಶವನ್ನಾಳೆಂಥ ಚಕ್ರವರ್ತಿ ದುರ್ಯೋಧನನ ಮನಸ್ಸಿನಲ್ಲಿ ಏನಾದರೂ ಮಾಡಿ ಪಾಂಡವರನ್ನ ನಾಶ ಮಾಡಬೇಕಂತ ಮನಸ್ಸನ್ನು ಹುಟ್ಕೊಳ್ತು. ಅವಾಗ ಆತ ಉಪಾಯವನ್ನು ಹೂಡಿ ಜೂಜಾಡ್ಲಿಕ್ಕೆ ಕರೆದ. ಜೂಜಿನಲ್ಲಿ ಸೋತರು. ಮಹಾಭಾರತ ಯುದ್ಧವೇ ನಡೀತು. ಲಕ್ಷ ಜನ ಸೈನಿಕರು ಸತ್ತು ಬಿಟ್ರು. ನೋಡಿ, ಹೌದಲ್ಲ, ಒಂದು ಮಾತಿನಿಂದ. ಆದರೆ ಶರಣರು ಯಾವ ಯುದ್ಧವನ್ನು ಮಾಡಿದರು? ಯಾವ ರಾಜ್ಯವನ್ನು ಕಟ್ಟಿದ್ರು? ಏನೂ ಮಾಡದೇನೆ ಬರೀ ಮಾತುಗಳ ಮೂಲಕನೇ ನಮ್ಮನ್ನು ಬದಲು ಮಾಡಿಬಿಟ್ರು. ಮಾತುಗಳ ಮೂಲಕನೇ ಸಮಾಜವನ್ನು ಕಟ್ಟಿದ್ರು. ಮಾತುಗಳ ಮೂಲಕನೇ ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿದರು. ಎಲ್ಲವನ್ನ ಮಾಡಿದ್ದು ಶರಣರು ಮಾತಿನಿಂದಲೇ. ಮಾತುಗಳಂದ್ರೇನು? ಅವ್ರ ವಚನಗಳನ್ನು ಬರೆದೇ ಎಲ್ಲವನ್ನ ಬದಲು ಮಾಡಿಬಿಟ್ರು ಶರಣರು. ಅವರು ಆಡಿದಂತಹ ಮಾತುಗಳು ಇಂದು ನಮ್ಮ ಕೈಯಲ್ಲಿ ವಚನ ಸಾಹಿತ್ಯ ಆಗಿ ಕೂತವ. ವಚನ ಸಾಹಿತ್ಯವನ್ನು ತೆರೆದು ಓದಿದರೆ ಸಾಕು, ಹೇಗೆ ಮಾತನಾಡಬೇಕಂತ ಗೊತ್ತಾಗ್ತದ, ಹೇಗೆ ನಡಿಬೇಕಂತ ಗೊತ್ತಾಗ್ತದ.
ಮಾತಿನೊಳಗಡೆ ನಡೆ ಹೇಗಿರಬೇಕಂತ ಗೊತ್ತಾಗ್ತದ. ಅಷ್ಟು ಅದ್ಭುತ ಜೀವನವನ್ನು ಬದುಕಿ ಹೋದಂಥವರು ಶರಣರು. ಬಸವಣ್ಣನವರು, ಬಸವಾದಿ ಶರಣರು ಬರೀ ಮಾತನಾಡೋದವರಷ್ಟೇ ಅಲ್ಲ, ನುಡಿದು ಸೂತಕಿಗಳಲ್ಲ, ನಡೆದು ಸೂತಕಿಗಳು ಅಂತ. ಬರೀ ಮಾತನಾಡಷ್ಟೇ ಹೋದವರಲ್ಲ ಅವರು, ಮಾತಿನ ಹಾಗೆ ಅವರ ನಡೆಯಿತ್ತು. ಇವತ್ತು ಯಾಕೆ ನಾವು ಅವ್ರು ನೆನೆಸ್ಕೊಳ್ತೀವಿ ಅಂತಂದರೆ, ಎಲ್ಲರೂ ಹಿಂದಿನ ಎಷ್ಟೋ ಜನ ಕವಿಗಳು, ಪಂಡಿತರು, ಕವಿಪುಂಗವರು, ಸಾಹಿತಿಗಳು, ದೊಡ್ಡ ದೊಡ್ಡ ವಿದ್ವಾಂಸರು ಬರೀ ಸಾಹಿತ್ಯದ ರಚನೆಯನ್ನೇ ಮಾಡಿದರು, ತಮ್ಮ ಪಾಂಡಿತ್ಯದ ಪ್ರದರ್ಶನವನ್ನು ಮಾಡಿದರು, ತಮಗೆ ಎಷ್ಟು ಪಾಂಡಿತ್ಯ ಬರ್ತದೆ ಬುಕ್ ಒಳಗೆ ಬರೆದಿಟ್ಟರು. ಹಾಗಾಗಿ ಅವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳೋದಿಲ್ಲ. ಯಾಕೆ ಶರಣರನ್ನು ನೆನೆಸ್ಕೊಳ್ತೀವಿ ಅಂದರೆ, ಅವರು ಬರೀ ಮಾತನಾಡಿದವರಷ್ಟೇ ಅಲ್ಲ, ಮಾತಿನಂತೆ ನಡ್ಕೊಂಡವರು. ಹಾಗಾಗಿ ನಮ್ಮ ಹೃದಯದಲ್ಲಿ ಅವರು ಇವತ್ತೂ ಕೂಡ ಅಚ್ಚಳಿಯದೆ ಅಜರಾಮರವಾಗಿ ಉಳಿದಾರೆ. ಹಾಗಾಗಿ ಅಂತಹ ಮಾತುಗಳನ್ನು, ಶರಣರ ಮಾತುಗಳನ್ನು, ಅರ್ಥಾತ್ ಶರಣರ ವಚನಗಳನ್ನು ನಾವು ಓದಿದ್ರೆ ನಮ್ಮ ಮಾತುಗಳು ಹೇಗಿರಬೇಕಂತ ನಮಗೆ ಗೊತ್ತಾಗ್ತಾವೆ, ನಾವು ಹೇಗೆ ಮಾತನಾಡಬೇಕಂತ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಅಂತಹ ವಚನಗಳು ನಮಗೆ ಮಾರ್ಗದರ್ಶನ ಮಾಡಲಿ, ಅಂತಹ ವಚನಗಳು ನಮಗೆ ಪ್ರೇರೇಪಣೆಯನ್ನು ನೀಡಲಿ. ಇವೆಲ್ಲವೂ ಗೊತ್ತಾಗಬೇಕಂದ್ರೆ ಇಂತಹ ಪ್ರವಚನಗಳಿಗೆ ನೀವು ಬರಬೇಕು. ವಚನಗಳನ್ನು ಕೋಡ್ ಲ್ಯಾಂಗ್ವೇಜ್ ಡಿಕೋಡ್ ಮಾಡಬೇಕಲ್ಲ, ಈಗ ಇದೆಲ್ಲ ನಿಮಗೆ ಹೇಳ್ಕೊಡ್ಬೇಕಲ್ಲ. ಹಾಗಾಗಿ ಇಂಥ ಹೆಚ್ಚು ಹೆಚ್ಚು ಪ್ರವಚನಗಳನ್ನು ಕೇಳಬೇಕು. ಈಗ ನಿಮಗೆಲ್ಲ ಗೊತ್ತದ, ನೀವು ಭಾಳ ಚಂದ ಮಾತಾಡ್ತೀರಿ, ಅದರಲ್ಲಿ ಏನು ಎರಡು ಸಂಶಯವಿಲ್ಲ, ನೀವೆಲ್ಲ ತಿಳ್ಕೊಂಡವರಿದ್ದೀರಿ, ನೀವು ಭಾಳ ಚಂದ ಮಾತಾಡ್ತೀರಿ ಮತ್ತು ಮಾತಿನ ಹಾಗೆ ನಡೀತೀರಿ. ಆದರೆ ಇದು ಅವಶ್ಯಕ ಇರೋದು ಯಾರಿಗೆ? ಈಗಿನ ಯುವಜನತೆಗೆ, ನಿಮ್ಮ ಮಕ್ಕಳಿಗೆ. ಅವರು ನಿಮ್ಮಂಗಿಲ್ಲ, ಅದು ಸಮಸ್ಯೆ ಆಗಿರೋದು. ಹಾಗಾಗಿ ಇದೆಲ್ಲವೂ ನಿಮಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಈ ಯುವ ಜನತೆಗೆ ಅವಶ್ಯಕ ಅದ. ಹಾಗಾಗಿ ನಾಳೆಯಿಂದ ನೀವು ಬರುವಾಗ ಏನು ಮಾಡಿರಿ, ಕರ್ಕೊಂಡು ಬರ್ರಿ ನಿಮ್ಮ ಮಕ್ಕಳಿಗೆ. ಹಿಂಗಾಗದನ್ರಿ, ಅವರ ಅನ್ನಕತ್ತಾರ ಮಕ್ಕಳು ಇದ್ರೆ ಕರ್ಕೊಂಬರ್ಬೇಕಲ್ಲ ಅಂತ. ಎಲ್ಲರೂ ವಿದೇಶಕ್ಕೆ ಹೋಗ್ಬಿಟ್ಟಾರೆ ಈಗ. ಯಾರು ಅದಾರ ಅವ್ರು ಕರ್ಕೊಂಡು ಬರ್ರಿ, ಅಥವಾ ನಿಮ್ಮ ಕಣ್ಣಿಗೆ ಯಾರು ಕಣ್ಣು ಬಿಡ್ತಾರೋ ಅವ್ನು ಕೈ ಹಿಡಿದು ಹೇಳ್ಕೊಂಬಂಬಿಡ್ರಿ. ಬೀದಿ ಒಳಗೆ ಯಾರು ಆ ಕಡೆ ಆಟ ಆಡ್ಕೋತ ಅಲ್ಲಿ ಇಲ್ಲಿ ಏನಾರು ಮಾತಾಡ್ಕೋತ ಕಟ್ಟಿ ಮಾಡಿ ಕೂತಿರ್ತಾರಲ್ಲ, ಅವ್ರಿಗೆ ಇಲ್ಲಿ ಕೂಡ ಬದಲಿ 10 ನಿಮಿಷ ಅದು 1 ಗಂಟೆ ಇಲ್ಲಿ ಕೂತು ಸಮಯ ವ್ಯರ್ಥ ಮಾಡೋ ಬದಲು ಅಲ್ಲಿ ಬಂದು ಕೂತು ಅಲ್ಲಿ ಕೂಡು, ಇಷ್ಟೇ ಸಮಯ ಅಲ್ಲಿ ಕಳಿ ಅಂತ ಹೇಳಿ ಕೈ ಹಿಡಿದು ಎಳ್ಕೊಂಡು ಬಂದುಬಿಡ್ರಿ. ಮಾರನೇ ದಿವಸ ಮತ್ತೆ ಅವರೇ ಬರ್ತಾರೆ, ನೀವೇನು ಕರಕ್ಕೆ ಹೋಗ್ಬೇಡ್ರಿ ಅವ್ರಿಗೆ. ಒಂದು ದಿವಸ ಬಂದು ಇಲ್ಲಿ ಕರ್ಕೊಂಬಂದು ಕೂಡಿಸ್ಬಿಡ್ರಿ, ಆದರೆ ಮಾರನೇ ದಿವಸ ಅವರಾಗೆ ಬರ್ತಾರೆ ಮತ್ತೆ. ಹಾಗಾಗಿ ಮತ್ತು ಸರಿಯಾದ ಸಮಯಕ್ಕೆ ಇವತ್ತು ಮತ್ತೆ ಹೆಚ್ಚು ಜನ ಬಂದಿರಿ, ಆದರೆ ಪ್ರವಚನ ಕರೆಕ್ಟ್ 5:30 ಪ್ರಾರಂಭ ಆಗ್ತದೆ, 6:00 ಮುಕ್ತಾಯ ಆಗ್ತದೆ. ಇವತ್ತು ಸ್ವಲ್ಪ ಜನ 5:30 ಯಾರೂ ಇರಲೇ ಇಲ್ಲ ಇಲ್ಲಿ, ಹಾಗಾಗಿ ಒಂದು 10 ನಿಮಿಷ ತಡವಾಗಿ ಪ್ರಾರಂಭ ಮಾಡೀವಿ. ಆದರೆ ನಾಳೆಯಿಂದ ಸರಿಯಾಗಿ 5:30, 5:20 ಪ್ರಾರ್ಥನೆ ಚಲುವಾಗಿ ಬಿಡ್ತದೆ. 5:30 ಅಂದ್ರೆ ನಮ್ಮದು ಪ್ರವಚನ ಚಲೋ ಆಗೇ ಬಿಡ್ತದೆ. ಸರಿಯಾಗಿ 6:00 ಮುಗಿಸ್ಬಿಡ್ತೀವಿ. ಇದನ್ನೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ನಾಳೆ ಸರಿಯಾದ ಸಮಯಕ್ಕೆ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಆಗಮಿಸಿ ಚನ್ನಬಸವ ಪಟ್ಟದೇವರ ಈ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆ ಚನ್ನಬಸವ ಪಟ್ಟದೇವರ ಕೃಪೆಗೆ ನೀವೆಲ್ಲರೂ ಆಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ 2 ತೊದಲು ನುಡಿಗಳನ್ನು ಪೂಜ್ಯರ ಪವಿತ್ರ ಪಾದಗಳಿಗೆ ಸಮರ್ಪಣೆ ಮಾಡಿ ವಿರಮಿಸ್ತಿದ್ದೇನೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು. ಇದಕ್ಕೆಲ್ಲರೂ ಎದ್ದೇಳ್ರಿ, ಮಹಾಮಂಗಳವನ್ನು ಮಾಡೋಣ.